ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಸಾಕಷ್ಟು KCET ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ, ಸರ್ ನಮ್ಗೆ ನೆಕ್ಸ್ಟ್ ಇರುವಂಥ ಪ್ರೊಸೀಜರ್ ಏನು, ನೆಕ್ಸ್ಟ್ ಸ್ಟೆಪ್ಸ್ ಏನು, ನಾವೇನು ಮಾಡಬೇಕು ಏನು ಅಂತ ಹೇಳಿ. ಸೊ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗಾಗಲೇ ನೀವು ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡ್ರಿ. ಜೊತೆಗೆ ಆಪ್ಷನ್ ಎಂಟ್ರಿ ಲಿಂಕ್ ಏನು ಕೊಟ್ಟಿದ್ರು ಆ ಒಂದು ಲಿಂಕು ಸಹ ಕ್ಲೋಸ್ ಆಯಿತು. ಆ ಲಿಂಕ್ ಕ್ಲೋಸ್ ಆದಾಗಿಂದ ಈಗ ನೆಕ್ಸ್ಟ್ ನಿಮಗೊಂದು ಡೌಟ್ ಇದೆ, ನಾವು ನೆಕ್ಸ್ಟ್ ಏನು ಮಾಡಬೇಕು ಏನು ಅಂತ ಹೇಳಿ. ಈಗ ನೆಕ್ಸ್ಟು KE ಅವರ ಫರ್ದರ್ ಅಪ್ಡೇಟ್ ಇರುವಂಥದ್ದು 14ನೇ ತಾರೀಕು ಟೆಂಪ್ರರಿ ರಿಸಲ್ಟ್ಸನ್ನು ಕೊಡ್ತೀವಿ ಅಂತ ಹೇಳಿ. ಈಗ 14ನೇ ತಾರೀಕು ಟೆಂಪ್ರರಿ ರಿಸಲ್ಟ್ಸ್ ಬರೋವರೆಗೂ ನೀವೇನು ಕೆಲಸ ಮಾಡೋವಂಥ ಅವಶ್ಯಕತೆನೇ ಇಲ್ಲ. ಅಂದರೆ ಸುಮ್ಮನೆ KE ಆಪ್ಷನ್ ಎಂಟ್ರಿ ಪೇಜಿಗೆ ಲಾಗಿನ್ ಆಗೋದಾಗಲಿ ಅಥವಾ ವೆಬ್ಸೈಟಿಗೆ ಬಂದು ನೀವು ಲಾಗಿನ್ ಆಗೋದಾಗಲಿ ಏನೋ ಒಂದು ಕೆಲಸ ಮಾಡೋವಂಥ ಅವಶ್ಯಕತೆ ಇಲ್ಲ. ಜಸ್ಟ್ 14ನೇ ತಾರೀಕುವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. 14ನೇ ತಾರೀಕು 11 ಗಂಟೆ ಆಗಿದ್ದ ಆದಮೇಲೆ ಇಲ್ಲಿ ನಿಮಗೆ ಅಭ್ಯರ್ಥಿ ಚಟುವಟಿಕೆ ಲಿಂಕ್ಗಳಲ್ಲಿ ಬಂದುಬಿಟ್ಟು UGCET 2026 ಮೊದಲನೇ ಸುತ್ತಿನ ತಾತ್ಕಾಲಿಕ ಫಲಿತಾಂಶ ಲಿಂಕ್ ಅಂತ ಬರುತ್ತೆ. ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ರಿಸಲ್ಟನ್ನು ಚೆಕ್ ಮಾಡ್ಕೋತೀರಾ. ಆ ರಿಸಲ್ಟಲ್ಲಿ ಯಾವ ಒಂದು ಸೀಟ್ ಅಲಾಟ್ಮೆಂಟ್ ಆಗಿರುತ್ತೋ, ಯಾವ ಒಂದು ಕ್ಯಾಟಗಿರಿಗೆ ಆಗಿರುತ್ತೋ, ಜನರಲ್ ಮೆರಿಟ್ಗೂ SNQ ಕೋಟಾಗೂ ಯಾವ ಕ್ಯಾಟಗರಿಯಲ್ಲಿ ಅಲಾಟ್ಮೆಂಟ್ ಆಗಿದ್ರೆ ಸೇಮ್ ರಿಸಲ್ಟೇ ನಿಮಗೆ 15ನೇ ತಾರೀಕು ಫೈನಲ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಬರುತ್ತೆ. 14ನೇ ತಾರೀಕು ರಿಸಲ್ಟಲ್ಲಿ ಯಾವುದಾದ್ರೂ ಸೀಟ್ ಸಿಗುತ್ತೆ, ಅದು ನಿಮ್ಗೆ ಇಷ್ಟ ಇರೋದಿಲ್ಲ ಅಥವಾ 100% ಸ್ಯಾಟಿಸ್ಫೈ ಇರುತ್ತೆ ಅಂತ ಅಂದ್ಕೊಳ್ಳಿ. ನಿಮ್ಗೇನಾದ್ರು ಡೌಟ್ ಇದ್ದರೆ ಫೈನಲ್ ಅಲಾಟ್ಮೆಂಟಲ್ಲಿ ಚೇಂಜ್ ಆಗುತ್ತೆ ಅಂತ ಹೇಳಿ ಆ ಡೌಟನ್ನು ಈಗಲೇ ಮೈಂಡಿಂದ ತೆಗೆದು ಹಾಕಿಬಿಡಿ. 14ನೇ ತಾರೀಕೆ ನಿಮ್ಗೆ ಏನು ರಿಸಲ್ಟ್ ಬರುತ್ತೆ ಅದೇ ಒಂದು ರಿಸಲ್ಟ್ ಬಂದು 15ನೇ ತಾರೀಕು ಬರುವಂಥದ್ದು. ಸೊ ನಿಮಗೆಲ್ಲ ಒಂದು ಡೌಟ್ ಬಂದಿರ್ಬೋದು, ಹಾಗಿದ್ರೆ ಡೈರೆಕ್ಟಾಗಿ ಫೈನಲ್ ಅಲಾಟ್ಮೆಂಟ್ ಕೊಡ್ಬೋದಲ್ವಾ ಸರ್, ತಾತ್ಕಾಲಿಕ ಫಲಿತಾಂಶ ಬಂದಿದ್ದಾದಮೇಲೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೂ ಟೈಮ್ ಕೊಡಲ್ಲ ಅಥವಾ ಬೇರೆ ಏನಿಲ್ಲ, ಏನಕ್ಕೆ ಅಂತ ಅಂದರೆ ಸಿಂಪಲ್ ನೋಡಿ. ಈಗ 14ನೇ ತಾರೀಕು ತಾತ್ಕಾಲಿಕ ಫಲಿತಾಂಶ ಬರುತ್ತೆ, ಎಲ್ಲರೂ ಚೆಕ್ ಮಾಡ್ಕೋತೀರಾ. ಕೆಲವೊಬ್ಬರಿಗೆ ಯಾರಿಗಾದರೂ ರಿಸಲ್ಟ್ ಅಲಾಟ್ಮೆಂಟ್ ಆಗಿರೋದಿಲ್ಲ, KE ಅವರ ಕಡೆಯಿಂದ ಏನಾದರೂ ಟೆಕ್ನಿಕಲ್ ಇಶ್ಯೂ ಆಯಿತು ಅಂತ ಅಂದ್ಕೊಳ್ಳಿ. ಆಗ ಸ್ಟೂಡೆಂಟ್ಸು KEಗೆ ರಿಪೋರ್ಟ್ ಮಾಡ್ತಾರೆ. ಆ ರಿಪೋರ್ಟ್ ಮಾಡಿದಾಗ KE ಅವ್ರ ಕಡೆಯಿಂದ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಆ ಮಿಸ್ಟೇಕ್ಸನ್ನೆಲ್ಲ ಕರೆಕ್ಟ್ ಮಾಡಿಕೊಂಡು 15ನೇ ತಾರೀಕು ನಿಮಗೆ ಫೈನಲ್ ಅಲಾಟ್ಮೆಂಟನ್ನು ಕೊಡ್ತಾರೆ. ಆ್ಯಂಡ್ ಒಂದಂತೂ ಕ್ಲಿಯರಾಗಿ ಹೇಳ್ತೀನಿ ನೋಡಿ, 14ನೇ ತಾರೀಕು ಏನು ರಿಸಲ್ಟ್ ನಿಮಗೆ ಬರುತ್ತೋ ಅದೇ ಬಂದುಬಿಟ್ಟು 200% 15ನೇ ತಾರೀಕು ನಿಮಗೆ ರಿಸಲ್ಟಲ್ಲಾದರೆ ಇರೋವಂಥದ್ದು. ಓಕೆನಾ? ಸೊ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಆಲ್ ದಿ ಬೆಸ್ಟ್. ನಿಮ್ಮ ಒಂದು ರಿಸಲ್ಟ್ಗೆ ಯಾರೂ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆ್ಯಂಡ್ ನನ್ನ ಕಡೆಯಿಂದ ಒಂದು ಸಣ್ಣ ಇನ್ಸ್ಟ್ರಕ್ಷನ್ ಕೊಡುವಂಥದ್ದು, ಈಗ ನಿಮಗೆ ಒಂದು 15ನೇ ತಾರೀಕು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದ ಆದಮೇಲೆ ನೆಕ್ಸ್ಟು ಚಾಯ್ಸ್ ಎಂಟ್ರಿ ಪ್ರೊಸೀಜರ್ ಇರುತ್ತಲ್ವಾ, ಆ ಒಂದು ಟೈಮಲ್ಲಿ ಚಾಯ್ಸ್ ಎಂಟ್ರಿ ಮಾಡುವಾಗ ದಯವಿಟ್ಟು ಯಾರೂ ಸಹ ಫಸ್ಟ್ ರೌಂಡಲ್ಲೇ ನಾನು ಅಡ್ಮಿಷನ್ ತೊಗೊಬಿಡಬೇಕು, ಇಲ್ಲ ಅಂತಂದರೆ ನಾನು ಈ ಒಂದು ಚಾಯ್ಸಸನ್ನು ಸೆಲೆಕ್ಟ್ ಮಾಡಿ ನಾನು ಈ ರೀತಿಯಾಗಿ ಸ್ಟೆಪ್ಸನ್ನು ತೊಗೋಬೇಕು ಅಂತ ಹೇಳಿಬಿಟ್ಟು ನೀವು ಯಾವ ರೀತಿ ಡಿಸ್ಕಸ್ ಮಾಡಬೇಕು, ನಿಮ್ಮ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ನೀಟಾಗಿ ಡಿಸ್ಕಸ್ ಮಾಡಬೇಕು. ಯಾಕಂತ ಅಂದ್ರೆ ನೀವೀಗ ಅರ್ಜೆಂಟಾಗಿ ಅಡ್ಮಿಷನ್ ತೊಗೊಳ್ಳೋವಂಥದ್ದಾಗಲಿ ಅಥವಾ ಬೇರೆ ಏನು ಮಾಡೋವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಇನ್ನೊಂದು ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ, ಸರ್ ಫಸ್ಟ್ ರೌಂಡಲ್ಲೇ ಅಡ್ಮಿಷನ್ ತೊಗೊಂಡು ಹೋದರೆ ಕಾಲೇಜಲ್ಲಿ ಸಿಲೆಬಸ್ ಎಲ್ಲ ಸ್ಟಾರ್ಟ್ ಆಗುತ್ತಲ್ವಾ, ಸೆಕೆಂಡ್ ರೌಂಡು ಥರ್ಡ್ ರೌಂಡ್ ಅಂತ ಅಂದರೆ ಲೇಟ್ ಆಗುತ್ತಲ್ವ, ಅಕಾಡೆಮಿಕ್ಸ್ ಎಲ್ಲ ಲೇಟ್ ಆಗುತ್ತೆ ಅಂತ ನಿಮ್ಗೇನಾದ್ರು ಡೌಟ್ ಇದ್ದರೆ ಆ ರೀತಿಯಾಗಿ ಏನೂ ಆಗೋದಿಲ್ಲ. ಈಗ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿ, ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕಂಪ್ಲೀಟ್ ಆಗಿದ್ದ ಆದಮೇಲೆ ಕಾಲೇಜಸ್ ಕಡೆಯಲ್ಲಿ ಎಲ್ಲ ಥರದ ಒಂದು ಸಿಲೆಬಸ್ಸು ನಡೆಯುವಂಥದ್ದು, ನೀವೇನು ಟೆನ್ಷನ್ ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಚಾಯ್ಸ್ ಎಂಟ್ರಿ ಮಾಡುವಾಗ ನೀವು ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕಾಗುತ್ತೆ. ಚಾಯ್ಸ್ ಎಂಟ್ರಿ ಯಾವ ರೀತಿ ಮಾಡಬೇಕು, ಚಾಯ್ಸ್ ಎಂಟ್ರಿಯಲ್ಲಿ ಚಾಯ್ಸ್ 1 ಅಂದರೆ ಏನು, ಚಾಯ್ಸ್ 2 ಅಂದರೆ ಏನು, ಚಾಯ್ಸ್ 3 ಅಂದರೆ ಏನು, ಚಾಯ್ಸ್ 4 ಅಂದರೆ ಏನು ಅಂತ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ವಿಡಿಯೋನ ನಾನು ಮಾಡಿದ್ದೀನಿ, ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಲಿಂಕನ್ನು ಹೋಗಿ ಒಂದ್ಸಲಿ ಚೆಕ್ ಮಾಡಿ. ಈಗ ನೋಡಿ, ನಿಮಗೆ ಚಾಯ್ಸ್ ಎಂಟ್ರಿ ಬಂದುಬಿಟ್ಟು 15ನೇ ತಾರೀಕಿಂದ ಅಥವಾ 16ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಚಾಯ್ಸ್ ಎಂಟ್ರಿ ನಡೆಯುತ್ತೆ. ಆ ಚಾಯ್ಸ್ ಎಂಟ್ರಿಯಲ್ಲಿ ಚಾಯ್ಸ್ 1 ಯಾರು ಸೆಲೆಕ್ಟ್ ಮಾಡ್ತಾರೋ ಅಂತಹ ಸ್ಟೂಡೆಂಟ್ಸ್ಗೆ ನೆಕ್ಸ್ಟು ಫೀಸ್ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಚಲನ್ನ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ಸ್ಗೆ ಹೋಗಿ ಅದು ಯಾವ ರೀತಿಯಾಗಿ ಏನು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಜೊತೆಗೆ ಬಂದುಬಿಟ್ಟು ನೀವು ಮತ್ತೆ ಒಂದು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡಬೇಕಾಗುತ್ತೆ, ಯಾರಾದರೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿರ್ತಾರೋ ಇಂತಹ ಸ್ಟೂಡೆಂಟ್ಸು. ಸೊ ಚಾಯ್ಸಸ್ ಬಗ್ಗೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಅಂದರೆ ಫಸ್ಟ್ ಹೋಗಿ ವಿಡಿಯೋನ ಚೆಕ್ ಮಾಡಿ. ನಿಮಗೆ ಚಾಯ್ಸ್ ಎಂಟ್ರಿ ಇರುತ್ತೆ. ಚಾಯ್ಸ್ ಎಂಟ್ರಿ ಆಗಿದ್ದ ಆದಮೇಲೆ ಮತ್ತೆ ಒಂದು 4 to 5 ಡೇಸ್ ಆಗುತ್ತೆ. ಆಗ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿಬಿಡುತ್ತೆ. ಫೀಸ್ ಪೇಮೆಂಟ್ ಎಲ್ಲ ಆಗಿದ್ದ ಆದಮೇಲೆ ನೆಕ್ಸ್ಟು ಮತ್ತೆ ಒಂದು 3 to 4 ಡೇಸ್ ಆದಮೇಲೆನೋ ಅಥವಾ 1 ವೀಕ್ ಆಗಿದ್ದ ಆದಮೇಲೆನೋ ಸೆಕೆಂಡ್ ರೌಂಡ್ ಆದರೆ ನಿಮಗೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಈಗ ಸದ್ಯಕ್ಕೆ ನೀವೇನು ಮಾಡೋವಂಥ ಅವಶ್ಯಕತೆ ಇಲ್ಲ, ಜಸ್ಟ್ 14ನೇ ತಾರೀಕು ರಿಸಲ್ಟ್ಸ್ವರೆಗೂ ವೆಯ್ಟ್ ಮಾಡಿ. ಆ್ಯಂಡ್ ನಿಮಗೇನಾದರೂ ಡೌಟ್ ಇದ್ದರೆ ಈ ಒಂದು KCET 2026 ಕೌನ್ಸಿಲಿಂಗ್ ಕುರಿತು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಆದರೆ ಮಾಡ್ತೀನಿ.